Hey guys, welcome back to our YouTube channel. Let's go. ಸೊ ಗಾಯ್ಸ್ ಏನು ಗೊತ್ತಾ, ಮೊನ್ನೆ ಅಷ್ಟೇ ನಾನು ಒಂದು ಐಸ್ ಕ್ರೀಮ್ ರೆಸಿಪಿ ಮಾಡಿದ್ದೆ, ಕುಲ್ಫಿ ಮಾಡಿದ್ದೆ. ಸೊ ಉಕ್ಕತ್ತೆ ಅಂತ ಹೇಳಿ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೆ ಇವತ್ತು. ಸೊ ಇವತ್ತು ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಮೊನ್ನೆ ಮಾಡಿರುವಂಥ ಕುಲ್ಫಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಮಕ್ಕಳಿಗೂ ಕೂಡ ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಮತ್ತೆ ಮಾಡ್ತಾಯಿದ್ದೀನಿ. ಈ ಸರಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಕೋಕೋ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಸ್ವಲ್ಪ ಕುಲ್ಫಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಕೋಕೋ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡಿಬಿಡ್ತೀನಿ. ಕಲರ್ ಆವಾಗ ಚಾಕ್ಲೇಟ್ ಕಲರ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಕುಲ್ಫಿ ಮೋಲ್ಡ್ಗೆ ಹಾಕಿಬಿಡ್ತೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ಮತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕುಲ್ಫಿ ಅಂತೂ ನಾವು ಶಾಪಲ್ಲಿ ತಂದಿರ್ತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಸೊ ಇದು ಚೆನ್ನಾಗಿ ಕುದ್ದು ತಣ್ಣಗಾದ್ಮೇಲೆ ಮೋಲ್ಡ್ಗೆ ಹಾಕಿಬಿಡ್ತೀನಿ. ಹಾಗೆ ಶೇಪ್ ಹೇಗೆ ಬಂದಿದೆ ಅಂತ ಆಮೇಲೆ ತೋರಿಸ್ತೀನಿ, ಆಯಿತಾ? ಸೊ ಇವತ್ತು ನಾನು ಈ ವರ್ಷದ ಮೊದಲ ಹಲಸಿನ ಹಣ್ಣನ್ನು ಕೊಯ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಕೊಯ್ಯೋ ಮುಂಚೆ ನಾನಿಲ್ಲಿ ಕತ್ತಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಗೊತ್ತಾ, ಇವಾಗ ಕತ್ತಿ ಸೈಡಲ್ಲಿ ಇರುತ್ತೆ, ತುಕ್ಕು ತಿನ್ಕೊಂಡಿರುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಕತ್ತಿಯನ್ನು ಯೂಸ್ ಮಾಡೋದು ಕಾಯಿ ಒಡಿಲಿಕ್ಕೆ ಮಾತ್ರ, ತೆಂಗಿನಕಾಯಿ ಒಡಿಲಿಕ್ಕೆ. ಸೊ ಹಾಗಾಗಿ ಅದು ತುಕ್ಕು ತಿನ್ಕೊಂಡಿರುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಆಯಿಲನ್ನು ಸ್ಪ್ರೇ ಮಾಡಿಕೊಂಡು, ಹಾಗೆ ಕೈಗೂ ಕೂಡ ಅಷ್ಟೇ ಸ್ವಲ್ಪ ಆಯಿಲನ್ನು ಹಾಕಿ ನಾನು ಹಲಸಿನ ಹಣ್ಣನ್ನು ಕೊಯ್ಲಿಕ್ಕೆ ಹೊರಟಿದ್ದೀನಿ. ಈ ವರ್ಷದ ಮೊದಲನೆಯ ಹಲಸಿನ ಹಣ್ಣು. ಸೊ ಹೇಗಿದೆ ಅಂತ ಗೊತ್ತಿಲ್ಲ, ಕಡಿದ್ಬಿಟ್ಟು ತೋರಿಸ್ತೀನಿ. ತುಂಬ ಗಟ್ಟಿಯಾಗಿದೆ. ಬಾಪ್ರೆ, ಹಲಸಿನ ಹಣ್ಣು ತಿನ್ನಲಿಕ್ಕೆ ಎಷ್ಟು ಇಷ್ಟನೋ ನನಗೆ ಕಡಿಲಿಕ್ಕೆ ಅಷ್ಟೇ ಕಷ್ಟ. ಸೊ ಫೈನಲಿ ಕಡಿದಿದ್ದಾಯಿತು. ಈ ರೀತಿಯಾಗಿದೆ. ಪರಿಮಳ ತುಂಬ ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ ನೋಡಬೇಕು ಇವಾಗ. ಫೈನಲಿ ಚೆನ್ನಾಗಿಲ್ಲ, ಸ್ವೀಟೇ ಇಲ್ಲ. ಪರಿಮಳ ಮಾತ್ರ ತುಂಬ ಇದೆ, ಟೇಸ್ಟ್ ಸ್ವಲ್ಪನೂ ಚೆನ್ನಾಗಿಲ್ಲ. ಏನು ಮಾಡಲಿ? ಆ್ಯಕ್ಚುಲಿ ಏನು ಗೊತ್ತಾ, ಅದು ಚಿಗುರಿರುವಾಗಲೇ ಕಡ್ದಿಡ್ತಾರೆ, ಹಾಗಾಗಿ ಅದು ಟೇಸ್ಟ್ ಇರಲ್ಲ. ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ಇದು ಬೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರೋದು, ದೋಸೆ ಕಡುಬು ಏನಾದರೂ. ಸೊ ನೋಡುವ, ಸ್ವಲ್ಪ ಹೇಗೂ ಹೊಸದಲ್ವಾ, ಹಾಗಾಗಿ ಸ್ವಲ್ಪ ಬೆಲ್ಲ ಸೇರಿಸಿ ಇದನ್ನು ಮಾಡಿಬಿಡ್ತೀನಿ. ತುಂಬ ಕೆಲಸ ಆಗಿಬಿಡತ್ತೆ, ತಿನ್ಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ನನ್ನ ಪ್ಲ್ಯಾನ್ ಇವತ್ತೇನಿತ್ತು ಅಂತ ಹೇಳಿದರೆ, ಇದನ್ನು ಕಟ್ ಮಾಡಿ ಕಡುಬು ಮಾಡಿ ಮತ್ತು ಚಿಕನ್ ಸಾರು ಮಾಡೋಣ ಅಂತ ಹೇಳಿ. ಬಟ್ ಇವಾಗ ನೋಡಿದರೆ ಬೆಲ್ಲ ಹಾಕಿ ದೋಸೆ ಮಾಡಿಬಿಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಅಕ್ಕಿ ನೆನೆಸಿಲ್ಲ, ನೆನೆಸ್ಬಿಟ್ಟು ಚಿಕನ್ ತೆಗೆದುಕೊಂಡು ಬರ್ತೀನಿ. ಇದನ್ನು ಕಟ್ ಮಾಡಿ ಹೋಗ್ತೀನಿ ಇವಾಗ. ಮೊದಲನೇ ಸಾರಿ ಹಲಸಿನ ಹಣ್ಣನ್ನು ತಿಂತಾ ಇದ್ವಿ. ಸೊ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನು. ಬಟ್ ಹೀಗಾಯಿತು, ನೋ ಪ್ರಾಬ್ಲಮ್. ಸಾಕಾಗ್ಬಿಡ್ತು. ಇನ್ನು ಚಿಕ್ಕ ಚಿಕ್ಕ ಸೊಳ್ಳೆ, ಇದನ್ನೆಲ್ಲ ಆದು ಮತ್ತೆ ಸಿಗ್ತೀನಿ. ಸೊ ಇವಾಗ ಇಷ್ಟೊಂದು ಸೊಳ್ಳೆ ಆಗಿದೆ, ನಾನು ಜಾಸ್ತಿ ಆದಿಲ್ಲ, ಸ್ವಲ್ಪ ಆದಿದ್ದೀನಿ. ಸೊ ಇವಾಗ ಇದರಿಂದ ದೋಸೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಬಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಇದು ಪರಿಮಳಕ್ಕೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಅದನ್ನು ಹಾಕಿರೋದ್ರಿಂದ. ಸೊ ಇನ್ನು
ಕೊನೆಯದಾಗಿ ನೆನೆಸಿಕೊಂಡಿರುವಂಥ ಸ್ವಲ್ಪ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದೊಂದು 10 ನಿಮಿಷ ನೆನೆಸ್ಕೊಂಡಿದ್ದೆ. ಇವಾಗ ಸ್ವಲ್ಪ ಅಕ್ಕಿಯನ್ನು ಮಾತ್ರ ಹಾಕ್ತಾ ಇದ್ದೀನಿ, ಯಾಕಂದರೆ ಸೊಳ್ಳೆ ಜಾಸ್ತಿ ಇಲ್ಲ, ತುಂಬ ಸಾಫ್ಟಾಗಿ ಬರಬೇಕು. ಸೊ ಹಾಗಾಗಿ ಇನ್ನು ಇದಕ್ಕೆ ಸ್ವಲ್ಪ ಸ್ವೀಟನ್ನು ಕೂಡ ಹಾಕ್ಬಿಡ್ತೀನಿ, ಯಾಕಂದರೆ ಅದು ಸ್ವೀಟ್ ಆಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಬಿಡ್ತೀನಿ. ಸೊ ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಚೆನ್ನಾಗಿ ಇದನ್ನು ರುಬ್ಬಿ ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ಏನು ಗೊತ್ತಾ, ತುಂಬ ಗಡಿಬಿಡಿಯಲ್ಲಿದ್ದೀನಿ. ಯಾಕಂತ ಹೇಳಿದರೆ ಇವಾಗ 2 ಗಂಟೆ ಆಗಿದೆ, ಚಿಕನ್ ಮಾಡಲಿಕ್ಕೆ ಟೈಮೇ ಇಲ್ಲ. ಸೊ 3 ಗಂಟೆಗೆ ಒಂದು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇತ್ತು, ಅಲ್ಲಿಗೆ ಹೋಗಬೇಕು, ಮರ್ತೇ ಬಿಟ್ಟಿದ್ದೆ. ಒಮ್ಮೊಮ್ಮೆ ಈ ಕೆಲಸದಲ್ಲಿ ತಲೆನೇ ಓಡಲ್ಲ ಗೊತ್ತಾ. ಸೊ ಆದರೂ ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಮೊದಲನೇ ಸಾರಿ ಹಲಸಿನ ಹಣ್ಣು ಸಿಕ್ಕಿರೋದು. ಸೊ ನನಗೆ ವರ್ಷ ಮೊದಲನೇ ಹಲಸಿನ ಹಣ್ಣನ್ನು ವೀಡಿಯೋ ಮಾಡೋ ಅಭ್ಯಾಸ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡದೆ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಇವಾಗ ರುಬ್ಕೊಳ್ಬೇಕು. ಸೊ ನಾನಿಲ್ಲಿ ಅಕ್ಕಿಯನ್ನು ಸ್ವಲ್ಪ ಜಾಸ್ತಿ ನೆನೆಸಿದ್ದೆ. ಸೊ ಇವಾಗ ಅಕ್ಕಿ ಕೂಡ ವೇಸ್ಟ್ ಆಗಬಾರ್ದಲ್ವ. ಸೊ ಹಾಗೆ ಅನ್ನ ಕೂಡ ಮಾಡಬೇಕು. ಅನ್ನದ ಅಕ್ಕಿಯಿಂದಲೇ ನಾನು ಮಾಡ್ತಾ ಇರೋದು, ಹಾಗಾಗಿ ಇವಾಗ ಇದನ್ನು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ರುಬ್ಬಿದ್ದಾಯಿತು. ಸ್ವಲ್ಪ ಉಪ್ಪನ್ನು ಹಾಕಿರ್ತೀನಿ. ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿ ಹಿಟ್ಟು ಬಂದಿತ್ತು. ಸೊ ಹಾಗಾಗಿ ಇದನ್ನು ಮತ್ತೆ ಕಡುಬು ಮಾಡೋಣ ಅಂತ ಹೇಳಿ, ಸ್ವಲ್ಪ ಈಸಿ ಕೂಡ ಆಗುತ್ತೆ, ಈ ಗಡಿಬಿಡಿಯಲ್ಲಿ ಫಟಾಫಟ್ ಅಂತ ಕೂಡ ಆಗುತ್ತೆ. ನನ್ನ ಹತ್ತಿರ ಈ ರೀತಿ ಕಡುಬು ಮಾಡುವಂಥ ಪಾತ್ರೆ ಇತ್ತು, ಹಾಗಾಗಿ ಇದಕ್ಕೆ ನಾನು ಹಾಕ್ಬಿಡ್ತೀನಿ. ಸೊ ಸ್ವಲ್ಪ ಆಯಿಲನ್ನು ಹಾಕ್ಬಿಡ್ತೀನಿ. ಆಯಿಲ್ ಆಪ್ಷನಲ್, ಹಾಕಬೇಕಂತೇನಿಲ್ಲ. ಇವಾಗ ಆಲ್ರೆಡಿ ನಾನು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ಇವಾಗ ಇದನ್ನು ಇಟ್ಟು ಇದಕ್ಕೆ ಹಿಟ್ಟನ್ನು ಹಾಕ್ತೀನಿ. ಎಷ್ಟೊಂದು ಸ್ಮೆಲ್ ಬರ್ತಿದೆ ಅಂದರೆ ಎಲ್ಲವನ್ನ ಹಾಕ್ಬಿಡ್ತೀನಿ. ತುಂಬ ಈಸಿ ರೆಸಿಪಿ ಮಾಡಲಿಕ್ಕೆ, ತುಂಬ ಈಸಿ. ಹಣ್ಣೊಂದು ಚೆನ್ನಾಗಿರ್ಬೇಕಷ್ಟೇ, ಆದರೂ ಕೂಡ ಇದು ಚೆನ್ನಾಗಿ ಬಂದಿದೆ. ಸೊ ಫೈನಲಿ ಇವಾಗ ಮುಚ್ಚಿಟ್ಟು ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಸೊ ಚಿಕನ್ ಮಾಡಬೇಕು ಅಂತ ಹೇಳಿ ಹಾಲನ್ನು ತೆಗೆದಿಟ್ಟಿದ್ದೆ, ಅಂದರೆ ಕಾಯಿ ಕಡೆದು ಹಾಲನ್ನು ತೆಗೆದಿಟ್ಟಿದ್ದೆ, ಬಟ್ ಚಿಕನ್ನೇ ತಂದಿಲ್ಲ ಇನ್ನು. ಆಗ ಟೈಮ್ ಬಂದು 2 ಗಂಟೆ ಆಯಿತು. ಸೊ ಫೈನಲಿ ಇವಾಗ ಹೊರಟೆ. ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ರಾಗಿ ಹಿಟ್ಟು ಬೇಕಿತ್ತು. ರಾಗಿ ಹಿಟ್ಟನ್ನು ಮಾಡಿಸ್ಲಿಕ್ಕೆ ಕೊಟ್ಟಿದ್ದೆ, ಅದನ್ನು ತೆಗೆದುಕೊಂಡು ಬಂದು ಚಿಕನ್ ತೆಗೆದುಕೊಂಡು ಬರೋಣ ಅಂತ ಹೇಳಿ. ಸೊ ಫೈನಲಿ ಹಲಸಿನ ಹಣ್ಣಿನ ಕಡುಬಾಯಿತು. ಇಲ್ಲಿ ನಾನು ಚಿಕನ್ ಸಾಂಬಾರು ಮಾಡಲಿಕ್ಕೆ ಮಸಾಲೆಗಳನ್ನೆಲ್ಲ ಹಾಕಿದ್ದೆ, ಹಾಗೆ ಲೆಮನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿದ್ದೇನೆ. ಸೊ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿಯನ್ನು ಫ್ರೈ ಮಾಡಿಬಿಟ್ಟು ಅದರಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಕಾಯಿ ಹಾಲನ್ನು ಹಾಕಿದರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಸೊ ತುಂಬ ಸಿಂಪಲ್ ಟೇಸ್ಟಿ ಚಿಕನ್ ಮಸಾಲ. ಸೊ ಡೀಟೇಲಾಗಿ ಶೇರ್ ಮಾಡಲಿಕ್ಕೆ ಸ್ವಲ್ಪನೂ ಟೈಮ್ ಇಲ್ಲ. ಇನ್ನು 10 ನಿಮಿಷದಲ್ಲಿ ಮಕ್ಕಳು ಕೂಡ ಬರ್ತಾರೆ, ಅಷ್ಟರೊಳಗಡೆ ಎಲ್ಲ ರೆಡಿ ಆಗಬೇಕು. ಎಲ್ಲವನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಕೂಡ ಈಗಲೇ ಹಾಕಿದ್ದೀನಿ. ಸೊ ಚಿಕನ್ ಮಾತ್ರ ಅಲ್ಲ, ವೆಜ್ ಕೂಡ ಮಾಡಬೇಕು, ಯಾಕಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದು ಟೈಮ್ ಸಿಗೋದಿಲ್ಲ. ಇನ್ನು ಸದ್ಯದಲ್ಲಿ ಊರಿಗೂ ಕೂಡ ಹೋಗಬೇಕು, ಹಾಗಾಗಿ ಮಧ್ಯದಲ್ಲಿ ನನಗೆ ಪ್ಯಾಕಿಂಗ್ ಶುರು ಮಾಡ್ಕೊಂಡಿದ್ದೀನಿ. ಬೆಳಗಿನ ಕೆಲಸ ಅದರಲ್ಲಿ ಹೋದರೆ ಮಧ್ಯಾಹ್ನ ಅಡುಗೆ ಶುರು ಮಾಡಿದರೆ ಗಡಿಬಿಡಿ ಆಗೋದು. ನನಗೂ ಕೂಡ ಹಾಗೆ ಇವತ್ತು ಹಲಸಿನ ಹಣ್ಣಿನ ಕಡಬು ಹಾಗೆ ಚಿಕನ್ ಸಾರು ಮಾಡುವಂಥ ಪ್ಲ್ಯಾನ್ ಇತ್ತು. ಬಟ್ ಏನಾಯಿತು, ನನಗೆ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದ್ದಿದ್ದೇ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಗಡಿಬಿಡಿ ಆಯಿತು. ಜೊತೆಗೆ ಹಸ್ಬೆಂಡ್ ಕೂಡ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಅವರಿಗೂ ಕೂಡ ಅಡುಗೆ ಮಾಡಿಬಿಟ್ಟೆ ಹೋಗಬೇಕು. ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ 5 ರಿಂದ 6 ಗಂಟೆ ಒಳಗಡೆ ಊಟ ಆಗಿಬಿಡುತ್ತೆ. ಸೊ
ಎಲ್ಲವೂ ಕೂಡ ಗಡಿಬಿಡಿ ಆಗಿತ್ತು. ಜೊತೆಗೆ ಮಕ್ಕಳು ಬರುವಂಥ ಟೈಮ್ ಕೂಡ ಆಯಿತು. 3 ಗಂಟೆಗೆ ಮಕ್ಕಳು ಬರ್ತಾರೆ, 3:15ಗೆ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಗೆ ಇವಾಗಲೇ ಚಿಕನ್ ತಂದು ಮಾಡೋದ್ರೊಳಗೆ 2:45 ಆಯಿತು. ಸೊ ಇವೆಲ್ಲ ಮ್ಯಾನೇಜ್ ಮಾಡಿಕೊಂಡು ಗಡಿಬಿಡಿಯಲ್ಲಿ ಒಮ್ಮೊಮ್ಮೆ ನನಗೆ ಹೀಗಾಗ್ಬಿಡತ್ತೆ. ಆವಾಗ ನನಗನ್ಸುತ್ತೆ, ಈ ಮಿನಿಮಲಿಸ್ಟ್ ಅಂತ ಇರ್ತಾರಲ್ಲ, ಸೊ ನಮಗೆ ಎಷ್ಟು ಪಾತ್ರೆ ಬೇಕು, ಎಷ್ಟು ಏನು ಮಾಡ್ಕೊಳ್ಬೇಕು, ಹೇಗೆ ಇರಬೇಕು ಅನ್ನೋದಂತೂ ಪ್ಲ್ಯಾನ್ ಇರುತ್ತಲ್ವ, ಆವಾಗ ಈಸಿಯಾಗಿ ಬಿಡೋದೇನೋ ಅಂತ. ಹೌದು, ಸೊ ನಾನು ಕೂಡ ಅದನ್ನು ಟ್ರೈ ಮಾಡಬೇಕು ಸದ್ಯದಲ್ಲೇ. ಸೊ ಅಷ್ಟರೊಳಗಡೆ 1 ಮಂತ್ ಊರಿಗೆ ಪ್ರಯಾಣ ಇದೆ. ಅಲ್ಲಿನ ಎಲ್ಲ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಈ ಗಡಿಬಿಡಿ ವೀಡಿಯೋನ ಎಂಡ್ ತನಕ ನೋಡಿ, ಮಿಸ್ ಮಾಡಿದೆ. ಸೊ ಫೈನಲಿ ಕಾಯಿ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೆಂದ್ಬಿಟ್ರೆ ಚಿಕನ್ ಗ್ರೇವಿ ಕೂಡ ರೆಡಿ ಆಗುತ್ತೆ. ಅಪರೂಪದ ಹಲಸಿನ ಹಣ್ಣು, ಕಷ್ಟಪಟ್ಟು ಆ ಹಲಸಿನ ಹಣ್ಣನ್ನು ಕಡಿಮೆ ಮಾಡಿದ್ದಾಯಿತು. ಚಿಕನ್ ಇಲ್ಲ ಅಂದರೆ ಚೆನ್ನಾಗಿರುತ್ತಾ? ಸೊ ಹಾಗಾಗಿ ಚಿಕನ್ ತಂದು ಚಿಕನ್ ಸಾರು ಮಾಡಿದ್ದು ಕೂಡ ಆಯಿತು. ಆಗಲೇ ಮಕ್ಕಳು ಬರೋ ಟೈಮ್ ಕೂಡ ಆಯಿತು. ಮಕ್ಕಳು ಬಂದ ತಕ್ಷಣವೇ ಗಡಿಬಿಡಿಯಲ್ಲಿ ಚಿಕನ್ ಮತ್ತು ಕಡುಬು ಕೂಡ ತಿಂದು ಹಾಸ್ಪಿಟಲ್ಗೆ ಹೊರಟೆ. ಬಟ್ ಏನಾಯಿತು, ನಿಮಿಷದಲ್ಲೂ ಕೂಡ ನನಗೆ ರೆಸ್ಟ್ ಇಲ್ಲದೆ ಇರೋದ್ರಿಂದ ದೊಡ್ಡ ಪ್ರಾಬ್ಲಮ್ ಕೂಡ ಆಯಿತು. ಮೊದಲಿಗೆ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ರೀಸೆಂಟಾಗಿ ನನ್ನ ಹಸ್ಬೆಂಡ್ಗೆ ಆಪ್ರೇಷನ್ ಆಗಿತ್ತು. ಸೊ ಅದರ ಟೆಸ್ಟ್ ಇತ್ತು. ಎಗೈನ್ ಮತ್ತೆ ಟೆಸ್ಟ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಸ್ಕ್ಯಾನ್ ಮಾಡಲಿಕ್ಕೆ ಅಂತ ಹೇಳಿ ಹೊರಟ್ವಿ. ತುಂಬಾ ಶೆಕೆ ಹೊರಗಡೆ ಅಂತೂ ಈ ಸಾರಿ ತುಂಬಾ ಹೆವಿ ಬಿಸಿಲಿತ್ತು. ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ. ಸೊ ಆದರೂ ಕೂಡ ಈ ಗಡಿಬಿಡಿಯಲ್ಲಿ ಹಾಸ್ಪಿಟಲ್ಗೆ ಹೊರಟಿದ್ದಾಯಿತು. ಹೋಗಿ ನೋಡಿದರೆ ಅಲ್ಲಿ ತುಂಬಾ ಟೈಮ್ ಹಿಡಿತು. ಕೂತ್ಕೊಂಡು ಸಾಕಾಗಿ ಹಾಗೆ ನೋಡ್ತಾ ಇದ್ದೆ. ಈ ಹಾಸ್ಪಿಟಲ್ ವಾಟರ್ ಟ್ಯಾಂಕರ್ ಇದೆಯಲ್ಲ, ಅದರಲ್ಲಿ ಕ್ಲೀನಿಂಗ್ ಡೇಟ್ ಬರ್ತಿದ್ರು, ಎಗೈನ್ ಮತ್ತೆ ಡ್ಯೂ ಡೇಟ್ ಕೂಡ ಬರೆದಿದ್ರು. ಅದನ್ನು ನೋಡಿ ನನಗೊಂಥರ ಮೋಟಿವೇಶನ್ ಸಿಕ್ತು. ಸೊ ಏನು ಗೊತ್ತಾ, ನಾನು ಹೋದಾಗಲೆಲ್ಲ ನನಗೆ ಎಲ್ಲಿ ಮೋಟಿವೇಟ್ ಸಿಗುತ್ತೆ ಅಲ್ಲನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ, ಮನೆಯಲ್ಲಿ ಟ್ರೈ ಮಾಡ್ತೀನಿ. ನಾನು ಕೂಡ ಹಾಗೆ ವಾರ್ಡ್ರೋಬ್ ಕ್ಲೀನ್ ಮಾಡೋದಿರ್ಬೋದು, ವಾಟರ್ ಪ್ಯೂರಿಫೈ ಕ್ಲೀನ್ ಮಾಡೋದಿರ್ಬೋದು, ಈ ರೀತಿ ಡ್ಯೂ ಡೇಟನ್ನು ಹಾಕಿ ಇಟ್ಕೊಂಡ್ರೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ. ಏನು ಗೊತ್ತಾ, ಆವಾಗಲೇ ನಮಗೆ ಡೇಟ್ ಆಯಿತು ಕ್ಲೀನ್ ಮಾಡಬೇಕು ಅನ್ನೋ ಮೆಂಟಲಿಟಿ ಬಂದುಬಿಡತ್ತೆ ಈ ಬ್ಯುಸಿ ಶೆಡ್ಯೂಲಲ್ಲಿ. ಸೊ ಹಾಗೆ ಇವಾಗ ಏನಾಯಿತು ಅಂತ ಹೇಳಿದರೆ, ಗಡಿಬಿಡಿಯಲ್ಲಿ ಊಟ ಮಾಡ್ಕೊಂಡು ಹೋದ್ನ, ತುಂಬಾ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಯಾವ ಲೆವೆಲ್ಗೆ ಅಂತ ಹೇಳಿದರೆ, ಅರ್ಧ 1 ಗಂಟೆ ಕೂಡ ನನಗೆ ಜಾಸ್ತಿಯಾಗಿ ಹೊಟ್ಟೆ ನೋವುದು, ಒಮ್ಮೆ ಕಡಿಮೆ ಹೊಟ್ಟೆ ನೋವುದು, ಈ ಹೆರಿಗೆ ಹೊಟ್ಟೆ ನೋವು ಅಂತಾರಲ್ಲ ಆ ರೀತಿ ಆಗ್ತಾಯಿತ್ತು. ತುಂಬಾ ಹೊಟ್ಟೆ ನೋವು ಅನುಭವಿಸಿ ಆಮೇಲೆ ಕ್ಯಾಂಟೀನ್ಗೆ ಹೋಗಿ ಸ್ವಲ್ಪ ಜೀರಿಗೆ ತೆಗೆದುಕೊಂಡು ಬಂದೆ. ಮತ್ತು ನನಗೆ ಸೋಂಪು ಏನೂ ಸಿಗಲಿಲ್ಲ. ಹಾಸ್ಪಿಟಲ್ ಇದ್ದರೂ ಕೂಡ ಟ್ಯಾಬ್ಲೆಟ್ ನುಂಗ್ಲಿಕ್ಕೆ ಭಯ. ಸೊ ಹಾಗಾಗಿ ನಾನು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ನೇ ಜಾಸ್ತಿಯಾಗಿ ನನಗೆ ಬಳಸ್ಕೊಳ್ತೀನಿ. ಸೊ ಇವಾಗ ಜೀರಿಗೆ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಗಲೇ ಸಂಜೆ ಆಗ್ತಾ ಬಂತು. ಮಕ್ಕಳು ಕೂಡ ಮನೇಲಿ ಬಿಟ್ಟು ಬಂದಿದ್ವಿ. ಇವಾಗ ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಯೂಟಿಫುಲ್ ಡೇ ಅಂತ ಹೇಳ್ಬೋದು.